ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಕರ್ನಾಟಕ ಹೈಕೋರ್ಟಿನಲ್ಲಿ ಡಿ ಗ್ರೂಪ್ ಹುದ್ದೆಗಳಿಗೆ ಅರ್ಜಿಯನ್ನು ಕರೆದಿದ್ದಾರೆ. ಪ್ರಾರಂಭದ ದಿನಾಂಕ ಏನು, ಕೊನೆಯ ದಿನಾಂಕ ಏನು, ಕ್ವಾಲಿಫಿಕೇಶನ್ ಏನಾಗಿರ್ಬೇಕು, ಏಜ್ ಎಷ್ಟಿರಬೇಕು, ಸ್ಯಾಲ್ರಿ ಎಷ್ಟಿದೆ, ಫುಲ್ ಡೀಟೇಲ್ ಆಗಿ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ. ಎಲ್ಲೂ ಕೂಡ ವಿಡಿಯೋವನ್ನು ಸ್ಕಿಪ್ ಮಾಡಬೇಡ್ರಿ, ಕಂಪ್ಲೀಟ್ ಆಗಿ ನೋಡ್ರಿ. ಇನ್ನೂ ಕೂಡ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಆದಷ್ಟು ಬೇಗ ಸಬ್ಸ್ಕ್ರೈಬ್ ಆಗ್ರಿ. ಹಾಗೆ ಲೈಕ್ ಬಟನ್ ಕಾಣಿಸ್ತಾ ಇರುತ್ತೆ, ಲೈಕ್ ಮಾಡ್ರಿ. ಲೈಕ್ ಮಾಡಿದ್ರ ಬನ್ನಿ ಇವಾಗ ಒಂದೊಂದಾಗಿ ನೋಡ್ತಾ ಹೋಗೋಣ. ಕರ್ನಾಟಕ ಹೈಕೋರ್ಟಿನಲ್ಲಿ ಡಿ ಗ್ರೂಪ್ ಹುದ್ದೆಗಳಿಗೆ ಈಗ ಅರ್ಜಿನ ಕರೆದಿದ್ದಾರೆ. ಅದರಲ್ಲೂ ಕೂಡ ಹಲವಾರು ಹುದ್ದೆಗಳು ಖಾಲಿ ಇರುವಂಥದ್ದು. ಯಾವುದು? ಜವಾನ, ಕಾವಲುಗಾರ, ಸ್ವೀಪರು, ಜವಾನ ಹೌಸ್ ಕೀಪಿಂಗು, ಲಿಫ್ಟ್ ಅಟೆಂಡರು, ಸಹಾಯಕ ಬೈಂಡರು, ದರ್ಜಿ, ದೋಬಿ, ಹಲವಾರು ಹುದ್ದೆಗಳಿಗೆ ಈಗ ಅರ್ಜಿನ ಕರೆದಿರುವಂಥದ್ದು. ಆನ್ಲೈನ್ ಮುಖಾಂತರ ನೀವು ಅಪ್ಲಿಕೇಶನನ್ನು ಸಬ್ಮಿಟ್ ಮಾಡಬೇಕಾಗಿರುತ್ತೆ. ಕೊನೆಯ ದಿನಾಂಕ ಬಂದು 21 ಮೇ 2026 ಕೊನೆಯ ದಿನಾಂಕ ಆಗಿರುತ್ತೆ. ಕೊನೆಯ ದಿನಾಂಕದವರೆಗೂ ಕೂಡ ಕಾಯಕ್ಕೆ ಹೋಗ್ಬೇಡ್ರಿ. ಆದಷ್ಟು ಮುಂಚಿತವಾಗಲೇ ಅಪ್ಲಿಕೇಶನನ್ನು ಸಬ್ಮಿಟ್ ಮಾಡಿರಿ. ಒಂದು ಸೆಟ್ಟನ್ನು ನಿಮ್ಮ ಹತ್ರ ಇಟ್ಕೊಳ್ರಿ, ಇನ್ನೊಂದನ್ನು PDF ಮಾಡಿ ನಿಮ್ಮ ಇಮೇಲ್ಗೆ ಹಾಕ್ಕೊಂಡು ಇಟ್ಕೊಂಡ್ಬಿಡ್ರಿ. ಲಾಸ್ಟಲ್ಲಿ ಸರ್ವರ್ ಬ್ಯುಸಿ ಆಗುವಂತಹ ಸಾಧ್ಯತೆ ತುಂಬ ಇರುತ್ತೆ. ಆದಷ್ಟು ಮುಂಚಿತವಾಗಲೇ ಅಪ್ಲಿಕೇಶನನ್ನು ಸಬ್ಮಿಟ್ ಮಾಡಿಬಿಡ್ರಿ. ಒಟ್ಟು 93 ಹುದ್ದೆಗಳು ಇಲ್ಲಿ ಖಾಲಿ ಇರುವಂಥದ್ದು. ಜವಾನ, ಕಾವಲುಗಾರ, ಸ್ವೀಪರು, ಮತ್ತು ಹೌಸ್ ಕೀಪಿಂಗು, ಲಿಫ್ಟ್ ಅಟೆಂಡರು, ಸಹಾಯಕ ಬೈಂಡರು, ಮತ್ತು ದರ್ಜಿ, ದೋಬಿ, ಹಲವಾರು ಹುದ್ದೆಗಳು ಇಲ್ಲಿ ಖಾಲಿ ಇರುವಂಥದ್ದು. ಆ ಒಂದು ಹುದ್ದೆಗಳಿಗೆ ನೀವು ಆನ್ಲೈನ್ ಮುಖಾಂತರ ಅಪ್ಲಿಕೇಶನನ್ನು ಸಬ್ಮಿಟ್ ಮಾಡಬೇಕಾಗಿರುತ್ತೆ. ಆನ್ಲೈನ್ ವೆಬ್ಸೈಟ್ ಅಡ್ರೆಸ್ ಬಂದು https://judiciary.karnataka.government.in ಅಂತಂದೇಳಿ ನೀವು ಗೂಗಲಲ್ಲಿ ಹೋಗಿ ಸರ್ಚ್ ಕೊಟ್ಟರೆ ಅಲ್ಲಿ ಮೇನ್ ಪೇಜ್ ಓಪನ್ ಆಗುತ್ತೆ. ಅದನ್ನು ಜಸ್ಟ್ ಕ್ಲಿಕ್ ಮಾಡಿ ನೀವು ಅಪ್ಲಿಕೇಶನನ್ನು ಸಬ್ಮಿಟ್ ಮಾಡ್ತಾ ಹೋಗ್ಬೋದು. ನೀವು ಆನ್ಲೈನ್ ಮುಖಾಂತರನೇ ಅಪ್ಲಿಕೇಶನ್ ಸಬ್ಮಿಟ್ ಮಾಡಬೇಕಿಲ್ಲಿ. ಇಲ್ಲಿ ನೋಡ್ತಾ ಇರ್ಬೋದು ಎಷ್ಟು ಹುದ್ದೆಗಳಿದ್ದಾವೆ, ವರ್ಗೀಕರಣವನ್ನು ಮಾಡಿದ್ದಾರೆ. ಜವಾನ, ಕಾವಲುಗಾರ, ಸ್ವೀಪರು, ಜವಾನ ಹೌಸ್ ಕೀಪಿಂಗ್, ಒಟ್ಟು 85 ಹುದ್ದೆಗಳು ಇವರಿಗೆ ಮೀಸಲಿರುವಂಥದ್ದು. ಇನ್ನೊಂದು ಲಿಫ್ಟ್ ಅಟೆಂಡರ್ 5 ಹುದ್ದೆಗಳು ಖಾಲಿ ಇರುವಂಥದ್ದು. ಸಹಾಯಕ ಬೈಂಡರ್ 1 ಹುದ್ದೆ ಖಾಲಿ ಇರುವಂಥದ್ದು. ದರ್ಜಿ 1 ಹುದ್ದೆ ಖಾಲಿ ಇರುವಂಥದ್ದು. ದೋಬಿ ಅವ್ರಿಗೂ ಕೂಡ 1 ಹುದ್ದೆ ಖಾಲಿ ಇರುವಂಥದ್ದು. ಇವೆಲ್ಲವೂ ಕೂಡ ಡಿ ಗ್ರೂಪ್ ಹುದ್ದೆಗಳಾಗಿರ್ತಾವ. ಈ ಒಂದು ಹುದ್ದೆಗಳಿಗೆ ನೀವು ಆನ್ಲೈನ್ ಮುಖಾಂತರ ಅಪ್ಲಿಕೇಶನನ್ನು ಸಬ್ಮಿಟ್ ಮಾಡಬೇಕಾಗಿರುತ್ತೆ. ಇಲ್ಲಿ ಜವಾನ, ಕಾವಲುಗಾರ, ಸ್ವೀಪರು ಮತ್ತು ಹೌಸ್ ಕೀಪಿಂಗ್ ಈ ಒಂದು ಹುದ್ದೆಗಳು ವರ್ಗೀಕರಣವನ್ನು ಮಾಡಿದ್ದಾರೆ. ಸಾಮಾನ್ಯ ಅಭ್ಯರ್ಥಿಗಳಿಗೆ 39, ಪರಿಶಿಷ್ಟ ಜಾತಿಯವರಿಗೆ 14, ಪರಿಶಿಷ್ಟ ಪಂಗಡದವರಿಗೆ 3 ಹುದ್ದೆಗಳು, ಪ್ರವರ್ಗ 1 ಅವರಿಗೆ 4 ಹುದ್ದೆಗಳು, ಪ್ರವರ್ಗ 2ಎಗೆ 14 ಹುದ್ದೆಗಳು, ಪ್ರವರ್ಗ 2ಬಿಗೆ 3 ಹುದ್ದೆಗಳು, ಪ್ರವರ್ಗ 3ಎಗೆ 4 ಹುದ್ದೆಗಳು, ಪ್ರವರ್ಗ 3ಬಿಗೆ 4 ಹುದ್ದೆಗಳು, ಒಟ್ಟು ಟೋಟಲ್ ಆಗಿ 93 ಹುದ್ದೆಗಳಿಗೆ ಈಗ ಅರ್ಜಿಯನ್ನು ಕರೆದಿರುವಂಥದ್ದನ್ನು ನಾವಿಲ್ಲಿ ಗಮನಿಸಬಹುದು. ನೆಕ್ಸ್ಟ್ ಈ ಒಂದು ಹುದ್ದೆಗಳಿಗೂ ಕೂಡ ನೀವು ಆನ್ಲೈನ್ ಮುಖಾಂತರ ಅಪ್ಲಿಕೇಶನನ್ನು ಸಬ್ಮಿಟ್ ಮಾಡಬೇಕಾಗಿರುತ್ತೆ. ಆದಷ್ಟು ಮುಂಚಿತವಾಗಲೇ ಅಪ್ಲಿಕೇಶನನ್ನು ಸಬ್ಮಿಟ್ ಮಾಡಿಬಿಡ್ರಿ. ಈಗ ಲಿಫ್ಟ್ ಅಟೆಂಡರಲ್ಲಿ ಒಟ್ಟು 5 ಹುದ್ದೆಗಳು ಖಾಲಿ ಇರುವಂಥದ್ದು. ಸಾಮಾನ್ಯ ಅಭ್ಯರ್ಥಿಗೆ 3 ಹುದ್ದೆಗಳು, ಪ್ರವರ್ಗ 1 ಅವರಿಗೆ 1 ಹುದ್ದೆ, ಪ್ರವರ್ಗ 2ಎ ಅವರಿಗೆ 1 ಹುದ್ದೆ, ಒಟ್ಟು 5 ಹುದ್ದೆಗಳು ಲಿಫ್ಟ್ ಅಟೆಂಡರ್ಗೆ ಖಾಲಿ ಇರುವಂಥದ್ದು. ಸಹಾಯಕ ಬೈಂಡರ್ ಅವ್ರಿಗೂ ಕೂಡ 1 ಹುದ್ದೆ ಖಾಲಿ ಇರುವಂಥದ್ದು. ದರ್ಜಿ ಅಲ್ಲೂ ಕೂಡ 1 ಹುದ್ದೆ ಖಾಲಿ ಇರುವಂಥದ್ದು. ದೋಬಿ ಅವ್ರಿಗೂ ಕೂಡ 1 ಹುದ್ದೆ ಇಲ್ಲಿ ಖಾಲಿ ಇರುವಂಥದ್ದು ನಾವು ಗಮನಿಸಬಹುದು. ಈ ಒಂದು ಹುದ್ದೆಗಳಿಗೆ ಸ್ಯಾಲ್ರಿಯನ್ನು ನೋಡ್ತಾ ಹೋಗೋಣ. ಜವಾನ, ಕಾವಲುಗಾರ, ಸ್ವೀಪರು, ಜವಾನ ಹೌಸ್ ಕೀಪಿಂಗ್, ಸಹಾಯಕ ಬೈಂಡರು, ದೋಬಿ ಇವರಿಗೆ 19,900 ರೂಪಾಯಿ ಬೇಸಿಕ್ ಪೇ ಸ್ಯಾಲ್ರಿಯನ್ನು ನೀಡ್ತಾ ಹೋಗ್ತಾರೆ. ಅದಕ್ಕೆ TA, DA, HRA ಸೇರಿಕೊಂಡು ಒಂದು 28,000 ಪ್ಲಸ್ ಸ್ಯಾಲ್ರಿ ಇವರಿಗೆ ಪ್ರತಿ ತಿಂಗಳು ನೀಡ್ತಾ ಹೋಗ್ತಾರೆ. ನೆಕ್ಸ್ಟ್ ಲಿಫ್ಟ್ ಅಟೆಂಡರು ಮತ್ತು ದರ್ಜಿ ಇವ್ರಿಗೂ ಕೂಡ 21,700 ರೂಪಾಯಿ ಇವರಿಗೆ ಬೇಸಿಕ್ ಪೇ ಸ್ಯಾಲ್ರಿಯನ್ನು ನೀಡ್ತಾ ಹೋಗ್ತಾರೆ. ಅದರ ಜೊತೆಗೆ TA, DA, HRA ಸೇರಿಕೊಂಡು ಒಂದು 30,000ವರೆಗೂ ಇವರಿಗೆ ಸ್ಯಾಲ್ರಿ ಪ್ರತಿ ತಿಂಗಳು ನೀಡ್ತಾ ಹೋಗ್ತಾರೆ. ಅದನ್ನು ಗಮನಿಸ್ಕೊಂಡು ನೀವೇನು ಮಾಡಬೇಕಾಗುತ್ತೆ, ನೀವು ಯಾವುದಕ್ಕೆ ಅಪ್ಲಿಕೇಶನ್ ಹಾಕಿದರೆ ಸೆಲೆಕ್ಟ್ ಆಗ್ತೀವಿ ಅಂತಂದೇಳಿ ತಿಳ್ಕೊಂಡು ನೀವು ಅಪ್ಲಿಕೇಶನನ್ನು ಸಬ್ಮಿಟ್ ಮಾಡ್ತಾ ಬನ್ನಿ. ಇಲ್ಲಿ ಈಗ ಕರ್ನಾಟಕ ಸರ್ಕಾರ 5 ವರ್ಷ ಏಜ್ ರಿಲ್ಯಾಕ್ಸೇಷನನ್ನು ಕೊಟ್ಟಿರುವಂಥದ್ದು. ಎಲ್ಲ ಕ್ಯಾಸ್ಟ್ ಅವ್ರಿಗೂ ಕೂಡ 5 ವರ್ಷ ಏಜ್ ರಿಲ್ಯಾಕ್ಸೇಷನನ್ನು ಒಂದು ಬಾರಿ, ಅಂದರೆ ಈ ಒಂದು ನೋಟಿಫಿಕೇಷನಲ್ಲಿ ಒಂದೇ ಸಲ ನೀವು 5 ವರ್ಷ ಏಜ್ ರಿಲ್ಯಾಕ್ಸೇಷನನ್ನು ಪಡ್ಕೊಳ್ಬೋದು. ಏಜ್ ಆಗೋಗ್ಬಿಟ್ಟಿದೆ, ಇವಾಗ ಅಪ್ಲಿಕೇಶನ್ ಹಾಕೋಕ್ಕೆ ಆಗೋದಿಲ್ಲ ಅಂತಂದೇಳಿ ಯಾರು ತಿಳ್ಕೊಳಕ್ಕೆ ಹೋಗ್ಬೇಡ್ರಿ. 5 ವರ್ಷ ಏಜ್ ರಿಲ್ಯಾಕ್ಸೇಷನ್ ಇದೆ, ಅದನ್ನು ನೋಡಿಕೊಂಡು ಅಪ್ಲಿಕೇಶನನ್ನು ಸಬ್ಮಿಟ್ ಮಾಡಿಬಿಡ್ರಿ. ಈಗ ಕ್ವಾಲಿಫಿಕೇಷನನ್ನು ನೋಡ್ತಾ ಹೋಗೋಣ. ಈಗ ಜವಾನ, ಕಾವಲುಗಾರ, ಸ್ವೀಪರು, ಜವಾನ ಹೌಸ್ ಕೀಪಿಂಗ್ ಇವು ಒಂದು ಹುದ್ದೆಗಳಿಗೆ 10ನೇ ತರಗತಿಯನ್ನು ಕಂಪ್ಲೀಟ್ ಮಾಡ್ಕೊಂಡಿರ್ಬೇಕು ಅಥವಾ ತತ್ಸಮಾನ ವಿದ್ಯಾರ್ಹತೆಯನ್ನು ನೀವು ಕಂಪ್ಲೀಟ್ ಮಾಡ್ಕೊಂಡಿರ್ಬೇಕು. ಲಿಫ್ಟ್ ಅಟೆಂಡರ್ಗೆ ಇವ್ರಿಗೂ ಕೂಡ 10ನೇ ತರಗತಿಯನ್ನು ಕಂಪ್ಲೀಟ್ ಮಾಡ್ಕೊಂಡಿರ್ಬೇಕು, ತತ್ಸಮಾನ ಪರೀಕ್ಷೆಯಲ್ಲಿ ತೇರ್ಗಡೆ ಹೊಂದಿರಬೇಕು. ಮತ್ತು ಲಿಫ್ಟ್ ಮೆಕ್ಯಾನಿಸಮ್ನಲ್ಲಿ ಅನುಭವ ಹೊಂದಿರಬೇಕು. ಇದನ್ನು ಕೇಳಿದ್ದಾರೆ ನೋಡ್ರಿ, ಇದು ಬಹಳ ಇಂಪಾರ್ಟೆಂಟು. ಲಿಫ್ಟ್ ಮೆಕ್ಯಾನಿಸಮಲ್ಲಿ ಅನುಭವವನ್ನು ಹೊಂದಿರಬೇಕು ಲಿಫ್ಟ್ ಅಟೆಂಡರ್ಗೆ ಅಪ್ಲಿಕೇಶನ್ ಹಾಕ್ಬೇಕಂದ್ರೆ. ನೆಕ್ಸ್ಟ್
ಸಹಾಯಕ ಬೈಂಡರ್ಗೆ 10ನೇ ಕ್ಲಾಸ್ ಕಂಪ್ಲೀಟ್ ಆಗಿರಬೇಕು ಅಥವಾ ತತ್ಸಮಾನ ವಿದ್ಯಾರ್ಹತೆಯನ್ನು ನೀವು ಹೊಂದಿರಬೇಕು. ಬೈಂಡಿಂಗ್ ಕೆಲಸದಲ್ಲಿ 2 ವರ್ಷಗಳ ಅನುಭವವನ್ನು ಹೊಂದಿರಬೇಕು. ಸಹಾಯಕ ಬೈಂಡರ್ಗೆ 2 ವರ್ಷ ಎಕ್ಸ್ಪೀರಿಯನ್ಸನ್ನು ಕೇಳಿರುವಂಥದ್ದು. ದರ್ಜಿ ಈ 10ನೇ ತರಗತಿಯನ್ನು ಕಂಪ್ಲೀಟ್ ಮಾಡಿರ್ಬೇಕು ಅಥವಾ ತತ್ಸಮಾನ ವಿದ್ಯಾರ್ಹತೆಯನ್ನು ಕಂಪ್ಲೀಟ್ ಮಾಡ್ಕೊಂಡಿರ್ಬೇಕು. ದರ್ಜಿ ಕೆಲಸದಲ್ಲಿ 3 ವರ್ಷ ಎಕ್ಸ್ಪೀರಿಯನ್ಸನ್ನು ಕೇಳಿರುವಂಥದ್ದು. ಅದನ್ನು ಕಂಪ್ಲೀಟ್ ಮಾಡಿದವರು ದರ್ಜಿ ಹುದ್ದೆಗೆ ಅಪ್ಲಿಕೇಶನನ್ನು ಸಬ್ಮಿಟ್ ಮಾಡಿರಿ. ಹಾಗೆ ದೋಬಿ 10ನೇ ತರಗತಿ ಅಥವಾ ತತ್ಸಮಾನ ವಿದ್ಯಾರ್ಹತೆ ಈ ಒಂದು ಹುದ್ದೆಗೆ ದೋಬಿ ಕೆಲಸದಲ್ಲಿ ಅನುಭವವನ್ನು ಹೊಂದಿರಬೇಕು. ಅಂಥವ್ರು ಮಾತ್ರ ಅಪ್ಲಿಕೇಶನನ್ನು ಸಬ್ಮಿಟ್ ಮಾಡಬೇಕಾಗಿರುತ್ತೆ. ಈ ಎಲ್ಲ ಕ್ಯಾಸ್ಟ್ ಅವ್ರಿಗೂ ಕೂಡ ಏಜ್ ರಿಲ್ಯಾಕ್ಸೇಷನ್ ಕೊಟ್ಟಿದ್ದಾರೆ. ಸಾಮಾನ್ಯ ಅಭ್ಯರ್ಥಿಗಳಿಗೆ 40 ವರ್ಷ ಕೊಟ್ಟಿದ್ದಾರೆ. 40 ವರ್ಷ ಒಳಗಿರುವಂತಹ ಅಭ್ಯರ್ಥಿಗಳೆಲ್ಲರೂ ಕೂಡ ಅಪ್ಲಿಕೇಶನನ್ನು ಸಬ್ಮಿಟ್ ಮಾಡ್ಬೋದು. ಹಾಗೆ ಇತರೆ ಹಿಂದುಳಿದ ಪ್ರವರ್ಗಗಳು ಅವ್ರಿಗೂ ಕೂಡ 43 ವರ್ಷ ಕೊಟ್ಟಿದ್ದಾರೆ. ಆಮೇಲೆ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ ಮತ್ತು ಇತರೆ ಹಿಂದುಳಿದ ವರ್ಗಕ್ಕೆ ಸೇರಿದಂಥವ್ರಿಗೆ 45 ವರ್ಷ ಏಜನ್ನು ಕೊಟ್ಟಿರುವಂಥದ್ದು. ಅಷ್ಟು ಒಳಗಡೆ ಇರುವಂತಹ ಅಭ್ಯರ್ಥಿಗಳೆಲ್ಲರೂ ಕೂಡ ಅಪ್ಲಿಕೇಶನನ್ನು ಸಬ್ಮಿಟ್ ಮಾಡ್ಬೋದು. ಇಲ್ಲಿ ಅಪ್ಲಿಕೇಶನ್ ಫೀಸನ್ನು ನೋಡ್ತಾ ಹೋದರೆ ಅಭ್ಯರ್ಥಿಯು ಸೇರಿದ ವರ್ಗ ಮತ್ತು ಅರ್ಜಿ ಶುಲ್ಕ ಸಾಮಾನ್ಯ ಅಭ್ಯರ್ಥಿಗಳಿಗೆ 200 ರೂಪಾಯಿ ಇದೆ. ಇತರ ಹಿಂದುಳಿದ ವರ್ಗಗಳಿಗೆ ಅವ್ರಿಗೂ ಕೂಡ 200 ರೂಪಾಯಿ ಇದೆ. ಆಮೇಲೆ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ ಮತ್ತು ಇತರೆ ಹಿಂದುಳಿದ ವರ್ಗಕ್ಕೆ ಸೇರಿದಂತೆ ಹಾಗೂ ಅಂಗವಿಕಲ ಅಭ್ಯರ್ಥಿಗಳಿಗೆ 100 ರೂಪಾಯಿ ಅಪ್ಲಿಕೇಶನ್ ಫೀಸನ್ನು ಇಟ್ಟಿರುವಂಥದ್ದು. ಯಾವುದಾದ್ರೂ ಒಂದು ಹುದ್ದೆಗೆ ಅಪ್ಲಿಕೇಶನನ್ನು ಸಬ್ಮಿಟ್ ಮಾಡಿರಿ, ಫೀಸನ್ನು ಕಟ್ಬಿಡ್ರಿ. ನೆಕ್ಸ್ಟ್ 2 ವರ್ಷ ಇಲ್ಲಿ ಪ್ರೊಬೇಷನರಿ ಪೀರಿಯಡ್ ಇರುತ್ತೆ. ಅದಾದಮೇಲೆ ಅವ್ರು ಏನು ಮಾಡ್ತಾ ಹೋಗ್ತಾರೆ, ನಿಮಗೆ ಪರ್ಮನೆಂಟ್ ಮಾಡ್ತಾ ಹೋಗ್ತಾರೆ. ಇಲ್ಲಿ ನಿಮಗೆ ಅಪ್ಲಿಕೇಶನನ್ನು ಕರೀತಾರೆ. ಅದಾದಮೇಲೆ ಸಾರ್ಟ್ಔಟ್ ಮಾಡ್ತಾರೆ, ಯಾರ್ದು ಪರ್ಸೆಂಟೇಜ್ ಇದೆ, ಯಾವ ರೋಸ್ಟರಲ್ಲಿ, ಯಾವ ಕ್ಯಾಸ್ಟಲ್ಲಿ, ಅದನ್ನೆಲ್ಲ ನೋಡ್ಕೊಂಡು ಅವ್ರು ಏನು ಮಾಡ್ತಾ ಹೋಗ್ತಾರೆ, ಸಂದರ್ಶನಕ್ಕೆ ಕರಿತಾ ಹೋಗ್ತಾರೆ. ಸಂದರ್ಶನದಲ್ಲಿ ಯಾರು ಒಳ್ಳೆಯ ಪರ್ಫಾರ್ಮೆನ್ಸನ್ನು ಕೊಡ್ತೀರಿ ಅಂಥವ್ರನ್ನು ಅವ್ರು ಏನು ಮಾಡ್ತಾ ಹೋಗ್ತಾರೆ, ಸೆಲೆಕ್ಷನನ್ನು ಮಾಡ್ತಾ ಹೋಗ್ತಾರೆ. ಆಯ್ಕೆ ವಿಧಾನ ಗೊತ್ತಾಯ್ತಾ? ಡೈರೆಕ್ಟ್ ನಿಮ್ಮ ಅಂಕಗಳ ಆಧಾರದ ಮೇಲೆ ಅವ್ರು ಏನು ಮಾಡ್ತಾ ಹೋಗ್ತಾರೆ, ನಿಮಗೆ ಇಂಟರ್ವ್ಯೂಗೆ ಕರೀತಾರೆ. ಇಂಟರ್ವ್ಯೂವಲ್ಲಿ ಯಾರು ಚೆನ್ನಾಗಿ ಪರ್ಫಾರ್ಮೆನ್ಸನ್ನು ಮಾಡ್ತೀರಿ ಅಂಥವ್ರಿಗೆ ಅವರು ತೆಗೆದುಕೊಳ್ತಾ ಹೋಗ್ತಾರೆ. ಕೆಲವೊಂದಷ್ಟು ಸಾಮಾನ್ಯ ಸೂಚನೆಗಳನ್ನು ಅವ್ರು ಕೊಟ್ಟಿದ್ದಾರೆ. ಅದನ್ನು ನೀವು ಈ ಒಂದು PDF ಅನ್ನು ಈ ವಿಡಿಯೋ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿರ್ತೀನಿ, ಡೌನ್ಲೋಡ್ ಮಾಡಿಕೊಳ್ರಿ. ನೀಟಾಗಿ ಓದ್ಕೊಂಡು ನೀವು ಆಮೇಲೆ ಅಪ್ಲಿಕೇಶನ್ ಹಾಕೋದಕ್ಕೆ ಶುರು ಮಾಡಿರಿ. ಇದೊಂದು ಮಾಹಿತಿ ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ, ನಿಮಗೆ ಒಂದು ಮಾಹಿತಿ ಗೊತ್ತಿರಲಿ. ಎಲ್ಲ ಕಡೆ ಕಾಲ್ಫಾರ್ಮ್ ಆದರೆ ತಕ್ಷಣ ನಿಮ್ಮ ಮೈಂಡಲ್ಲಿ ಬಂತಂದರೆ ನೀವು ಸೈಬರ್ಗೆ ಹೋಗಿ ಅಪ್ಲಿಕೇಶನನ್ನು ಸಬ್ಮಿಟ್ ಮಾಡ್ಬೋದು. ಅದಕ್ಕೋಸ್ಕರನೇ ನಾನು ಇನ್ಫಾರ್ಮೇಷನನ್ನು ನಿಮಗೆ ಆದಷ್ಟು ಮುಂಚಿತವಾಗಲೇ ಕೊಡ್ತಾ ಬರ್ತಾ ಇರೋದು. ಇದರಿಂದ ನಿಮಗೆ ಎಲ್ಲಾದರೂ ಒಂದು ಕಡೆ ನೌಕರಿ ಆಗಬೇಕು ಅನ್ನೋದು ನಮ್ಮದು ಆಸೆ ಇರುತ್ತೆ. ನೋಡಿರಿ, ಅಪ್ಲಿಕೇಶನ್ನು ಹಾಕ್ಬಿಡ್ರಿ. ನೀವು ಕನ್ನಡ ಮೀಡಿಯಮ್ ಇದ್ದರೆ ಕನ್ನಡ ಮೀಡಿಯಮು, ಫಿಸಿಕಲ್ ಹ್ಯಾಂಡಿಕ್ಯಾಪ್ಡ್ ಇದ್ದರೆ ಫಿಸಿಕಲ್ ಹ್ಯಾಂಡಿಕ್ಯಾಪ್ಡ್ ಕೋಟಾದಲ್ಲಿ ಹಾಕ್ರಿ, ಥರ್ಡ್ ಜೆಂಡರ್ ಇದ್ದರೆ ಥರ್ಡ್ ಜೆಂಡರಲ್ಲಿ ಕೋಟಾ ನೀವು ಅಪ್ಲಿಕೇಶನನ್ನು ಸಬ್ಮಿಟ್ ಮಾಡಿರಿ. ಮತ್ತು ರೂರಲ್ ಇದ್ದರೆ ರೂರಲ್ಲು, ಕನ್ನಡ ಇದ್ದರೆ ಕನ್ನಡ, ಈ ರೀತಿಯಾಗಿ ರಿಸರ್ವೇಷನನ್ನು ಇಟ್ಕೊಂಡು ನೀವು ಅಪ್ಲಿಕೇಶನನ್ನು ಸಬ್ಮಿಟ್ ಮಾಡಿ ನೌಕರಿಯನ್ನು ಪಡ್ಕೊಳ್ಬೋದು. ಈ ಒಂದು ಮಾಹಿತಿಯನ್ನು ನಿಮ್ಮ ಸ್ನೇಹಿತರಿಗೆ, ನಿಮ್ಮ ಫ್ಯಾಮಿಲಿಯವರಿಗೆ, SSLCಯನ್ನು ಕಂಪ್ಲೀಟ್ ಮಾಡಿಕೊಂಡು ಖಾಲಿ ಕುಳಿತಿರುವಂತಹ ಅಭ್ಯರ್ಥಿಗಳೆಲ್ಲರಿಗೂ ಕೂಡ ಶೇರ್ ಮಾಡಿರಿ. ಹಾಗೆ ಲೈಕ್ ಮಾಡೋದನ್ನು ಮಾತ್ರ ತಪ್ಪದೇ ಲೈಕ್ ಮಾಡಿರಿ. ಹಾಗೆ ಸಬ್ಸ್ಕ್ರೈಬ್ ಆಗಿರಿ. ಎಲ್ಲರಿಗೂ ಕೂಡ ಗುಡ್ ಲಕ್.